ರಾಹುಲ್ ಗಾಂಧಿಯವರು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ಆಮಂತ್ರಣ ಕೊಡ್ತಾ ಇದ್ದೀನಿ, ಇಲ್ಲ ಸ್ಯಾಂಕಿ ಟ್ಯಾಂಕಲ್ಲಾದರೂ ಮರ ತಬ್ಕೊಳ್ಳಿ, ಇಲ್ಲ ಲಾಲ್ ಬಾಗಲ್ಲಾದರೂ ಬಂದು ಮರ ತಬ್ಕೊಳ್ಳಿ, ನಿಮಗೆ ಪೂರ್ತಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀರಿ. ನೆರವೇರಿಸಬೇಕು ಅಂತೇಳಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅದೇ ರೀತಿ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಕೂಡ ಈ ಉಪಸ್ಥಿತಿ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡಿ ಪತ್ರಿಕಾಗೋಷ್ಠಿಯನ್ನ ಆರ್ ಅಶೋಕ್ ಅವರು ನಡೆಸ್ಕೊಡ್ತಾರೆ. ಓಕೆನಾನಪ್ಪ? ಎಲ್ಲ ಕ್ಯಾಮ್ರಾ ನನ್ನ ಭಾಷೆ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕಳೆದ ಒಂದು ವಾರದಿಂದನೂ ಕೂಡ ಕರ್ನಾಟಕದ ದಲಿತರ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ಖಜಾನೆಯಿಂದ ಲೂಟಿ ಮಾಡಿ ಅದನ್ನು ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಗೆ, ಕರ್ನಾಟಕ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿರುವಂಥದ್ದು ಜಗಜ್ಜಾಹಿರಾತ ವಿತ್ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ ಅದ್ರ ಬಗ್ಗೆ. ಇಷ್ಟಿದ್ರೂ ಕೂಡ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ನಮ್ಮ ಪ್ರತಿಭಟನೆಗೆ ಅವರು ಪ್ರತಿಭಟನೆಗೆ ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾಯಿದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಯಾವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವ್ರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ, ಇದು ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ BJP ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀರಿ. ನಾಳೆ ಬೆಳಗ್ಗೆ 9:00ವರೆಗೆ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ BJP ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:00ವರೆಗೆ ಪ್ರತಿಭಟನೆ ಫ್ರೀಡಮ್ ಪಾರ್ಕಿಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ನಾನು ಈಗಾಗಲೇ ನಿನ್ನೆ ಗೌರವಾನ್ವಿತ ಕುಮಾರಸ್ವಾಮಿಯವರು, ನಮ್ಮ ಕೇಂದ್ರದ NDA ಸಚಿವರು ಮತ್ತು JDSನ ರಾಜ್ಯದ ಅಧ್ಯಕ್ಷರು, ಅವ್ರ ಜೊತೆನೂ ಸುದೀರ್ಘವಾದಂಥ ಮಾತುಕತೆ ಆಯಿತು. ಅವರು ಇಲ್ಲ ಬ್ರದರ್, ಇದನ್ನು ಕಂಟಿನ್ಯೂ ಮಾಡಿ, ಒಂದು ಪೀಕಿಗೆ ಹೋಗಿದೆ, ಇದು ಜನಕ್ಕೆ ರೀಚ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡಿ, ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸೋಮವಾರನೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಸದನದಲ್ಲಿ ನಾಗೇಂದ್ರ ವಿಚಾರವಾಗಿ, ನಾಗೇಂದ್ರ ಅಲ್ಲಪ್ಪ, ನಾಗೇಂದ್ರಂದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನು ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ಹೋರಾಟ. ಹೌದು, ಫೋನಲ್ಲಿ ಮಾತಾಡಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು. ಸೊ ನಾಳೆ ನಮ್ಮ ಹೋರಾಟ ವಿಧಾನಸಭೆ ಒಳಗಡೆ ಹೊರಗಡೆ ಎರಡೂ ಕೂಡ ನಡೆಯುತ್ತೆ. ನಾಳೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಾಳೆ ಪ್ರಾರಂಭ ಇಲ್ಲ. ನಾಳೆ ಬೆಳಗ್ಗೆ ನಮ್ಮ 2 ಜಿಲ್ಲಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದೀನಿ. 3 ಜನ
ಆ 3 ಜನ ತೀರ್ಮಾನ ಮಾಡ್ತಾರೆ, ಕ್ಷಣಕ್ಕೆ ಏನು ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಪ್ರಮುಖವಾಗಿ ಇವತ್ತಿನ ಸುದ್ದಿಗೋಷ್ಠಿ ತಪ್ಪುಗಳನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಂಗೆಟ್ಟಿರುವ ಕಾಂಗ್ರೆಸ್ ಸರ್ಕಾರ ಒಂದರಿಂದ ಒಂದು ಮತ್ತೊಂದು ತಪ್ಪುಗಳನ್ನು ಮಾಡ್ತಾನೇ ಇವೆ. ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ, ಪರಿಶಿಷ್ಟರ ಕಲ್ಯಾಣ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಹೋರಾಟದ್ದು. ಮತ್ತು ನಮಗೆ ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಉಳಿವಿಗಾಗಿ ನಾವು ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿಷ್ಠೆ ಯಾರ ಪರ? ಪರಿಶಿಷ್ಟ ಹಿತಾಸಕ್ತಿಗಳ ಪರವೋ, ಸಂವಿಧಾನದ ಆಶಯಗಳ ಪರವೋ, ತೆರಿಗೆದಾರರ ಹಣದ ಸದ್ಬಳಕೆ ಪರವಾಗೋ, ಅಥವಾ ಲೂಟಿ ಮಾಡಿರುವಂಥ ನಾಗೇಂದ್ರನ ಪರವಾಗೋ ತೀರ್ಮಾನ ಮಾಡಿ. ನೀವು 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ, ಅದು ಎಲ್ಲ ಕೇಸ್ಗಳು ಲೂಟಿದೆ, ಹೋರಾಟದ್ದಲ್ಲ, ಯಾವುದೋ ಕಾಂಗ್ರೆಸ್ ಪಾರ್ಟಿ ಹೋರಾಟದ್ದಲ್ಲ ಇದು. ಅವರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸ್ಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ಇಷ್ಟು ಕೇಸನ್ನು ನಾನು ನೆನ್ನೆನೇ ನಿಮಗೆ ನಾನು ಕೊಟ್ಟಿದ್ದೀನಿ. ಇಷ್ಟು ಕೇಸ್ ವಿತ್ ಕೇಸ್ ನಂಬರು ಡೇಟು ಐತೆ 34, 31 ಪ್ಲಸ್ ಈ ಕಡೆ ಮೈನಿಂಗ್ 4, 35 ಒಟ್ಟು ಕಾಪಿ ಕೊಡ್ತೀನಿ ನಿಮಗೆ. 35 ಕೇಸ್ ಇದೆ. ಈಗ ಪದೇ ಪದೇ ಅಸೆಂಬ್ಲಿಯಲ್ಲೂ ಕೂಡ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಸಂವಿಧಾನದ ಪ್ರಕಾರ ಗವರ್ನರ್ ಅವರು ಅವ್ರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯರೇ ಅಂತ ಹೇಳ್ತಾರೆ. ನನ್ನ ಹತ್ರ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರು 289/2005 ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಕ್ಯಾಬಿನೆಟ್ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಕೇಸಲ್ಲಿ ಅಂದರೆ ಮನೋಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಯೂನಿಯನ್ ಆಫ್ ಇಂಡಿಯಾ ಮನೋಜ್ ವರ್ಸಸ್. ಇದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರು ಪಬ್ಲಿಕ್ ಹೋಗಿರೋಂಥ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸಚಿವ ಸ್ಥಾನ ಅನ್ನುವುದು ಕೇವಲ ಅಧಿಕಾರ ಅಲ್ಲ, ಸಾಂವಿಧಾನಿಕ ನೈತಿಕತೆ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಗುಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನಲ್ ಟ್ರಸ್ಟ್, ಸಾಂವಿಧಾನಿಕ ವಿಶ್ವಾಸ, ಈ ಮಾನದಂಡ ಇಟ್ಕೊಂಡು ನೀವು ಮಾಡಬೇಕು ಅಂತಾರೆ. ಇದರಲ್ಲಿ ಯಾವುದು ಬರ್ತಾರೆ? ನಾಗೇಂದ್ರ ಅವರು ಸಂವಿಧಾನ ನೈತಿಕತೆಯಲ್ಲಿ ಬರ್ತಾ ಇದ್ದಾರಾ? ಬರಲ್ಲ. ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ ಅಂದರೆ ಅವ್ರ ಇಲಾಖೆಯಲ್ಲಿ ಕಳ್ತನ ಆಗ್ದಂಗೆ ನೋಡ್ಕೊಂಡಿದ್ದಾರಾ? ಅದರಲ್ಲೂ ಫೇರು. ಮತ್ತು ಸಂವಿಧಾನದ ಬಗ್ಗೆ ನಂಬಿಕೆ, ವಿಶ್ವಾಸ ಅದಿಲ್ಲೇ ಇಲ್ಲ. ಇದ್ದಿದ್ದರೆ ಈ ಹಣನೆಲ್ಲ ಆಂಧ್ರಾಗೆ ಯಾಕೆ ತೊಗೊಂಡೋಗ್ತಾಯಿದ್ರು? ಅಲ್ಲಿಂದ ಬಳ್ಳಾರಿಗೆ ಯಾಕೆ ತೊಗೊಂಡೋಗ್ತಾಯಿದ್ರು? ಮತ್ತು ಒಂದು ರೀತಿ ಇವತ್ತು ಸ್ವತಃ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಪರಮೇಶ್ವರ್ ಅವರು ಅವರ ಒಂದು ಸ್ಟೇಟ್ಮೆಂಟಲ್ಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇನ್ನು ಪತ್ರಿಕೆಯಲ್ಲಿ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ, 6/6/2024 ಹಿಂದೂ ಪತ್ರಿಕೆಯಲ್ಲೂ ಬಂದಿದೆ. CBI ಮತ್ತು ED ಕೇಸ್ ತೆಗೆದುಕೊಳ್ಳುವುದು ಕಾನೂನು ಪ್ರಕಾರ ಸರಿ ಎಂದು ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಹೇಳಿಕೆ ನೀಡಿದರು. ಇದಕ್ಕೆ ವ್ಯಕ್ತಿಯ ರೀತಿಯಾದಂಥ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಅವತ್ತು ಬಂದಿದೆ. ಅಂದರೆ ಪರಮೇಶ್ವರ್ ಅವತ್ತು
CBI ಮತ್ತು ED ಕೇಸನ್ನು ತಗೊಳ್ಳೋ ಅಂಥದ್ದು ಸರಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಬಂದ್ಬಿಟ್ಟು ವಿಧಾನಸಭೆ ಒಳಗಡೆ ಅವರೇನು ಹೇಳಿದ್ರು, CBI ಮತ್ತು ED ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂದರು. ಅಲ್ಲೂ ಅವರೇ ಸಚಿವರು, ಈಗಲೂ ಅವರೇ ಸಚಿವರು. ಆಗ ಹೋಮ್ ಮಿನಿಸ್ಟರ್ ಆಗಿದ್ದರು, ಸತ್ಯ ಹೇಳಿದ್ರು. ಈಗ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾರೆ, ಸುಳ್ಳು ಹೇಳೋದಕ್ಕೆ. ಹೋಮ್ಗೂ ರೆವಿನ್ಯೂಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹೋಮ್ ಇದ್ದಾಗ ಒಂದು ಮಾತು, ರೆವಿನ್ಯೂ ಇದ್ದಾಗ ಒಂದು ಮಾತು. ಇದು ಪರಮೇಶ್ವರ್ ಅವರ ನಡವಳಿಕೆ. ಅವ್ರದ್ದು ಪೂರ್ತಿ ಅವರೇರಿರೋ ಎಲ್ಲ ಸ್ಟೇಟ್ಮೆಂಟು ಇದೆ, ಇಂಗ್ಲೀಷಲ್ಲಿ ಇದೆ. ಇದು ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟ್. ಮತ್ತು ನಾಗೇಂದ್ರ ಸಾಚಾರ್ ಲೂಟಿ ಮಾಡಿರೋ ಅಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ದಲಿತರು, ಅವರು ದಲಿತ, ಸತ್ತಿರೋನು ದಲಿತ. ಅವನ ಡೆತ್ ನೋಟಲ್ಲೇ ಕ್ಲಿಯರಾಗಿ ಬರೆದಿದ್ದಾರೆ, ಮಂತ್ರಿಯ ಆದೇಶದ ಮೇಲೆಗೆ ನಾನು ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ. ಅದರಲ್ಲೇ ಒಪ್ಕೊಂಡಿದ್ದಾರೆ. ಅದು ಈಗಾಗಲೇ 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳು CBI ಇದಾಗಿದೆ. ಅಷ್ಟನ್ನು ಕೂಡ ಈಗ ಗವರ್ನರ್ಗೆ ಕಳಿಸ್ಕೊಟ್ಟಿದ್ದಾರೆ. ಪರಮೇಶ್ವರ್ ಅವ್ರು ಹೇಳಿದ್ರು, ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟಲ್ಲಿ ಅವ್ರದ್ದು ಹೆಸರೇ ಇಲ್ಲ ಅಂತ ಹೇಳಿದ್ರು. ಯಾವುದೇ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ, BJP ಅವ್ರು ಮಾತ್ರ ಆಪಾದನೆ ಮಾಡ್ತಾ ಇದ್ದಾರೆ ಅಂದರು. ಚಾರ್ಜ್ ಶೀಟಲ್ಲಿ ಹೆಸರಿಲ್ಲ ಅಂದರೆ CBIನವರು ಗವರ್ನರ್ ಹತ್ರ ಯಾಕೆ ಪರ್ಮಿಷನ್ ಕೇಳ್ತಾರೆ? ಮಿಸ್ಟರ್ ಪರಮೇಶ್ವರ್, CBIಯಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಪರ್ಮಿಷನ್ ಯಾಕೆ ಕೇಳ್ತಾರೆ ಗವರ್ನರ್ ಹತ್ರ? ನನ್ನ ಹತ್ರ ಎಲ್ಲ ಕಾಪಿ ಇದೆ. ಎಷ್ಟು ಅಪರಾಧಿ ಇರ್ತಾರಲ್ಲ, ಒಂದು 50 ಅಪರಾಧಿಗಳಿದ್ರೆ A1 A2 ಹಂಗೆ ಎಲ್ಲದರಲ್ಲೂ ಇವರು A1 A2 A3 ಹಿಂಗೆ ಹೋಗ್ಬಿಟ್ಟಿದ್ದಾರೆ. A12 A15 ಅಲ್ಲಿವರೆಗೂ ಹೋಗಿದ್ದಾರೆ ಕೇಸ್. ಇದು ಒಂದು ಚಾರ್ಜ್ ಶೀಟ್ ಅಲ್ಲ, 35 ಚಾರ್ಜ್ ಶೀಟಲ್ಲೂ 35 ಡೆಸಿಗ್ನೇಷನ್ ಇದೆ ಅವ್ರಿಗೆ. SITದು ಓದ್ತೀನಿ ನಾನು, ದುಡ್ಡು ಹೆಂಗೆ ಟ್ರಾನ್ಸ್ಫರ್ ಆಯಿತು ಅದರಲ್ಲಿ. SITಯಲ್ಲಿ ನಾನು ಅದನ್ನು ಫೊರೆನ್ಸಿಕ್ ರಿಪೋರ್ಟ್ ಬಿಡುಗಡೆ ಮಾಡ್ತೀನಿ ಇವತ್ತು ನಿಮಗೆ. ಫೊರೆನ್ಸಿಕ್ ರಿಪೋರ್ಟಲ್ಲಿ ನಾಗೇಂದ್ರ ಮತ್ತು ನೆಕ್ಕುಂಡಿ ನಾಗರಾಜ್ ಇಬ್ಬರು ಮಾತಾಡಿರೋದು ದುಡ್ಡಿನ ಡೀಲಿಂಗು ಒಂದಲ್ಲ 100 ಸರಿ ಮಾತಾಡಿದ್ದಾರೆ. ಮೆನ್ಷನ್ ಮಾಡಿದ್ದಾರೆ SITಯಲ್ಲಿ. ರಾಜಕೀಯ ಒತ್ತಡ ಬಿಡಿ, SITಗೆ ರಾಜಕೀಯ ಒತ್ತಡದಿಂದ ಹಂಗೆ ಮಾಡಿದ್ದಾರೆ. ಬಟ್ ರೆಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತೀನಿ, ಬರೆದು ಮಾಡ್ಕೊಳ್ಳಿ. ನಮ್ಮ ಈ ಕ್ಯಾಬಿನೆಟಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಕರಪ್ಷನ್ ಜಾಸ್ತಿ. ಕ್ಯಾಬಿನೆಟಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡಲ್ಲ. ನಾಗೇಂದ್ರನಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಈ ಕ್ಯಾಬಿನೆಟ್ ಅನುಮತಿಯನ್ನು ಕೊಡಲ್ಲ. ಪ್ರಾಸಿಕ್ಯೂಷನ್ಗೆ ಕೊಡಲ್ಲ. ಇವಾಗ ಹೇಳ್ತೀನಿ, ಯಾಕಂದರೆ ಇವರು ಇತಿಹಾಸ ಗೊತ್ತಿರೋದ್ರಿಂದ, ಈ ಕಾಂಗ್ರೆಸ್ಸಿನ ಇತಿಹಾಸ ಗೊತ್ತಿರೋದ್ರಿಂದ. ನನಗೆ ಗೊತ್ತಿರೋ ಪ್ರಕಾರ 3 ಹೋಗಿದೆ, 3 ಪರ್ಮಿಷನ್ ಕೇಳಿದ್ದಾರೆ. ನಿಮಗೂ ಆಶ್ಚರ್ಯ ಆಗ್ತೈತೆ. 3 ಜನಕ್ಕೆ ಕೇಳಿದ್ದಾರೆ ಪರ್ಮಿಷನ್. ಯಾರು? CBIನವರು ಅಲ್ಲ, ಲೋಕಾಯುಕ್ತ, CBI 3 ಜನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. 1 ನಾಗೇಂದ್ರ, 2 ಜನಾರ್ದನ್ ರೆಡ್ಡಿ, 3 ರೇಣುಕಾಚಾರ್ಯ. ಇಷ್ಟು ಜನದ್ದು ಪರ್ಮಿಷನ್ನ ಒಂದೇ ಇದರಲ್ಲಿ ಗವರ್ನರಿಂದ ಕ್ಯಾಬಿನೆಟ್ಗೆ ಬಂದಿದೆ ನೋಡಿ. ಗವರ್ನರಿಂದ ಕ್ಯಾಬಿನೆಟ್ಗೆ ಬಂದಿದೆ. ಅವ್ರದ್ದು ಬೇರೆ ಕೇಸು, ಡಿಸ್ಪ್ರಪೋರ್ಷನೇಟ್ ಕೇಸ್ ಅವ್ರದ್ದು. ನೋಡಿ, ಅವರಿಬ್ಬರಿಗೆ ಬೇಕಾದ್ರೆ ಕೊಟ್ಬಿಡ್ತಾರೆ, ನಾಗೇಂದ್ರಗೆ ಮಾತ್ರ ಕೊಡಲ್ಲ. ಅಲ್ಲಲ್ಲ, ಲೋಕಾಯುಕ್ತ ಕೊಡ್ತಾರೆ. ಒಂದ್ಸರಿ ಆದಮೇಲೆ ಇದೆ ಅದಕ್ಕೆ. ಸರ್ಕಾರಿ ನೌಕರರ ಥರ ಅವ್ರಿಗೆ ಇಷ್ಟು ವರ್ಷ ಅಂತ ಇರ್ತೈತೆ, ರಿಟೈರ್ಡ್ ಆದಮೇಲೆ ಅಷ್ಟು ವರ್ಷದವರೆಗೂ ಎನ್ಕ್ವೈರಿ ಇದೆ. ರೇಣುಕಾಚಾರ್ಯ BJP ಏನು ಅಂದ್ಬಿಟ್ಟು ಅವನ ಮೇಲೆ ಕೊಡ್ತಾರೆ. ಬೇಕಾದ್ರೆ ರೇಣುಕಾಚಾರ್ಯ BJP ಏನು ಅವನು ಬೇಕಾದ್ರೆ ಪರ್ಮಿಷನ್ ಕೊಟ್ಬಿಡ್ತಾರೆ.
ಜನಾರ್ದನ್ ರೆಡ್ಡಿ BJP ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾಕೆ BJP ಅನ್ನೋ ಕಾರಣಕ್ಕೆ. ನಾಗೇಂದ್ರನ್ಗೆ ಕೊಡಲ್ಲ. ಇದು ಕ್ಯಾಬಿನೆಟ್ಟಿನ ತೀರ್ಮಾನ. ನಾನು ಅಡ್ವಾನ್ಸ್ ಆಗಿ ಹೇಳಿರ್ತೀನಿ ನಿಮಗೆ. ಅವ್ರು ಇದನ್ನೇ ಮಾಡೋದು. ಅಂದರೆ ಇದರ ಹಿಂದಿನ ಮರ್ಮ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಇದು ಸುಪ್ರೀಂ ಕೋರ್ಟ್ ಆರ್ಡರ್ನಲ್ಲೂ ಕೂಡ ಪ್ಯಾರಾ 86 ಪ್ಯಾರಾ 87 ನಾನು ದಾಖಲೆ ಕೊಡ್ತೀನಿ ನಿಮಗೆ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಪ್ಯಾರಾ 86 ಮತ್ತು 87ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ಲಿ ಮಂತ್ರಿ ಹೇಗಿರಬೇಕು, ಅವರ ನಡವಳಿಕೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಅವ್ರನ್ನ ಕೇಳೋದು, ಸದಾ ಚಾನ್ಸ್ ಸಿಕ್ಕಿದ್ರೆ ಸಾಕು ಸಂವಿಧಾನದ ಪುಸ್ತಕ ಹಿಡ್ಕೊಂಡೇ ಕೈಯಲ್ಲಿ ಓದ್ತಾ ಇರ್ತಾರೆ. ಸ್ವೇರಿಂಗ್ ಸೆರೆಮನಿಗೂ ಹಿಡ್ಕೊಂಡು ಹೋಗ್ತಾರೆ, ವಿಧಾನಸಭೆಗೆ ಬರಬೇಕಾದ್ರೂ ಹಿಡ್ಕೊಂಬರ್ತಾರೆ. ಯಾವಾಗೂ ತಿರುಗಾಡುವಂಥ ಸಂವಿಧಾನನೇ ಹಿಡ್ಕೊಂಡು ತಿರುಗಾಡುವಂಥ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ಒಡೆಯರ ಅವರೇ, ಒಡೆನೋ ವಾದ್ರನ, ನಾನು ಒಡೆ ಅಂದ್ಕೊಂಡು ವಾಡ್ರ. ನಮ್ಮ ಹೋರಾಟ ವ್ಯಕ್ತಿ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ವಿರುದ್ಧ, ಸಂವಿಧಾನದ ಆಶಯಗಳನ್ನು ಎತ್ತಿಡಿಬೇಕು ಅನ್ನೋದು ಹೋರಾಟ. ನಮ್ಮ ಹೋರಾಟ ಪರಿಶಿಷ್ಟರ ಕಲ್ಯಾಣಕ್ಕೋಸ್ಕರ ಹೋರಾಟ. ನಮ್ಮ ಹೋರಾಟ ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು. ಒಬ್ಬ ವ್ಯಕ್ತಿಗೋಸ್ಕರ, ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಆ ಸಮುದಾಯವನ್ನು, ಆ ಸಮುದಾಯಕ್ಕೆ ಲಕ್ಷಾಂತರ ಜನಕ್ಕೆ ಸೇರಬೇಕಾಗಿರೋ ಹಣವನ್ನು ಯಾವ ಕಾರಣಕ್ಕೋಸ್ಕರ ಲೂಟಿ ಹೊಡೆದ್ರು? ಇದು ನಮ್ಮ ಪ್ರಶ್ನೆ. ಇಲ್ಲಿ CBI ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, ಇಲ್ಲೂ ಇದೆಲ್ಲ. CBI ಪ್ರೆಸ್ ರಿಲೀಸ್ ಇದು. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎ ಸಮ್ ಆಫ್ 89.63 crores was directed through the forged check and RTGS transaction and the diverted fund, whether further layered through approximately 600 bank accounts and ultimately converted into cash, luxury vehicle, gold, ಇಷ್ಟಕ್ಕೆ ಕನ್ವರ್ಟ್ ಮಾಡಿದ್ದಾರೆ ಅಂತೇಳಿ ಆ ಚಾರ್ಜ್ ಶೀಟಲ್ಲೇ ಇದೆ. ಅದರಲ್ಲಿ ಫರ್ದರ್ ಮಿಸ್ಟರ್ B. ನಾಗೇಂದ್ರ, then the minister is beneficiary of the Benami vehicle purchased using the divert the fund, and the fraud amount was received by his close associate Nekkundi Nagaraj and his relative. ಇಷ್ಟು ದುಡ್ಡು ಅವನ ರಿಲೇಟಿವ್ಸ್ಗೆ ಹೋಗಿದೆ. ಯಾರ್ಯಾರಿಗೆ ಹೋಗಿದೆ? ಅದರಲ್ಲಿ ಇನ್ವೆಸ್ಟಿಗೇಷನ್ ಎಸ್ಟಾಬ್ಲಿಷ್ಡ್ that Shri B. Nagendra minister received illegal gratification of the 1.2 crores through Nagaraj, routed into the account of the minister's sister, brother-in-law, personal assistant, and a farmhouse owner at Ballari. Nagaraj itself received 5.72 crores from the SKR infrastructure, and it is a sister concern. ಇಷ್ಟು ಕಾಂಗ್ರೆಸ್ ಅವರು ಏನು ಇಲ್ಲ ಅಂತ ಹೇಳ್ತಾರಲ್ಲ, ಇಷ್ಟು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ. ನಾಗೇಂದ್ರನ ಸಿಸ್ಟರ್ಗೆ ಯಾಕೆ ನಾವು ಸಂಬಂಧ ಇಲ್ಲ, ನಾಗೇಂದ್ರನಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ. 187 ಕೋಟಿಗೂ ನಾಗೇಂದ್ರನಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಬಂಧ ಇಲ್ಲ ಅಂದ್ರೆ ನಾಗೇಂದ್ರ ಸಿಸ್ಟರ್ಗೆ ಹೆಂಗೆ ಹೋಗ್ತೈತೆ? ಸಿಸ್ಟರ್ ಇನ್ ಲಾ ಹೆಂಗೆ ಹೋಗ್ತೈತೆ? ನೆಕ್ಕುಂಡಿ ನಾಗರಾಜ್ ಕೊಡ್ತಾರೆ. ಯಾರು ನೆಕ್ಕುಂಡಿ ನಾಗರಾಜು? ರೈಟ್ ಹ್ಯಾಂಡ್. ಅವನೇನು ಎಂಪ್ಲಾಯ್ ಅಲ್ಲಿ?
ಈಸ್ ನಾಟ್ ಎ ಎಂಪ್ಲಾಯ್ ಆಫ್ ವಾಲ್ಮೀಕಿ ನಿಗಮ. ಹೆಂಗೆ ಹೋಗ್ತೈತೆ? ಇಷ್ಟು ರೂಟ್ ಮಾಡಿದ್ದಾರೆ. ಮೇಲೆ ಹಂಚ್ಕೊಳೋದ್ರಲ್ಲಿ ಆಫೀಸರ್ಸ್ಗೂ ಕೊಟ್ಟಿದ್ದಾರೆ. ಆಫೀಸರ್ಸ್ಗೂ ಕೂಡ ಶ್ರೀ ಪ್ರಕಾಶ್ ಸೆಕ್ಷನ್ ಆಫೀಸರ್ ಅವನಿಗೂ ದುಡ್ಡು ಕೊಟ್ಟಿದ್ದಾರೆ. ಅವ್ನಿಗೆ 15.50 ಲಕ್ಷ ಕೊಟ್ಟಿದ್ದಾರೆ ಅವನಿಗೂ. ಇಷ್ಟು ದಾಖಲೆಗಳನ್ನು ವಿಧಾನಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಬಹುದು. ಅದನ್ನೇ ಸರ್ಕಾರ ಕೇಳ್ತಿದೆ, ದಾಖಲೆಗಳೇನಿದೆ ಚರ್ಚೆ ಮಾಡಿ ಅಂತ. ಒಳ್ಳೆ ಕ್ವಶನ್ ಕೇಳ್ದಲ್ಲಪ್ಪ. ಅಲ್ಲ, ಸರ್ಕಾರದವ್ರು ಅದನ್ನೇ ಕೇಳ್ತಿದ್ದಾರೆ. ಅದೇ ಒಳ್ಳೆ ಕ್ವಶನ್, ನೀ ಕೇಳಿದ ಒಳ್ಳೆ ಕ್ವಶನ್ ಒಂದೇ. ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳು. ಇದೆಲ್ಲ ದಾಖಲೆಗಳನ್ನು ಸರ್ಕಾರಕ್ಕೆ ಹಿಂದೆನೇ ನಾನು ಪ್ರೆಸೆಂಟೇಷನ್ 3 ಗಂಟೆ ಮಾಡಿದಾಗೆ ಕೊಟ್ಬಿಟ್ಟಿದ್ದೀನಿ ಎಲ್ಲ ಆನ್ ರೆಕಾರ್ಡ್. ವಿಧಾನಸಭೆ ಆನ್ ರೆಕಾರ್ಡಲ್ಲಿ ಇಷ್ಟು ಇದೆ ನಾನು ಕೊಟ್ಟಿರೋದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇಷ್ಟು ದಾಖಲೆಗಳನ್ನು ಅಸೆಂಬ್ಲಿಯಲ್ಲೇ ಅವತ್ತು ನಾನು ಪ್ರೆಸೆಂಟ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ದಾಖಲೆಗಳನ್ನು ಸ್ಪೀಕರ್ ಥ್ರೂ CMಗೆ ಕೊಟ್ಟಿದ್ದೀನಿ. ಅದೆಲ್ಲ ನೋಡಿದ್ಮೇಲೆ ಮುಖ್ಯಮಂತ್ರಿಗೆ ಅನಿಸಿದ್ದು ಯಾರು ಇವರು ಅವತ್ತು ಸಿದ್ದರಾಮಯ್ಯನಿಗೆ ಅನಿಸಿದ್ದು ಅಶೋಕ್ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅಂತ ಅನ್ಸಿದ ಮೇಲೆ ಎದ್ದು ನಿಂತ್ಕೊಂಡು ಮಿಸ್ಟರ್ ಅಶೋಕ್ ಹೇಳಿದ್ದಾರೆ ಇದರಲ್ಲಿ, ಮಿಸ್ಟರ್ ಅಶೋಕ್ ನೀವು ಪದೇ 187 ಕೋಟಿ ಹೇಳ್ತೀರ. ಅಲ್ಲಪ್ಪ, ಬಿರಿ ಪಾಪ ಅವನು 89 ಕೋಟಿ ಅಷ್ಟೇ ತಿಂದಿರೋದು ಅಂತ ಹೇಳಿದ್ರು. ಅದು ದಾಖಲೆಯಲ್ಲಿದೆ ಇಲ್ಲಿ ನೋಡಿ. ದಾಖಲೆ ತಗೊಳ್ಳಿ ಬೇಕಾದ್ರೆ ಮಾತಾಡಿ. ದಾಖಲೆ ಕೊಟ್ಟಿಲ್ಲ ಅಂತಾರಲ್ಲ ಅಸೆಂಬ್ಲಿಯಲ್ಲಿ, ಇಲ್ಲಿ ದಾಖಲೆ ಕೊಟ್ಟಿದ್ದೀನಿ ನೋಡಿ. ಇಷ್ಟು ನಾನು ಮಾತಾಡಿರೋದು ಅಫಿಷಿಯಲ್ ಇದು ಆರ್ಡರ್ ಕಾಪಿ, ಸರ್ಟಿಫೈಡ್ ತಂದಿದ್ದೀನಿ ಎಲ್ಲ. ಇಷ್ಟನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಪೂರ್ತಿ ಡೀಟೇಲ್ ಇದೆ. ಅಂದಮೇಲೆ ಅವಾಗ ಸಿದ್ದರಾಮಯ್ಯನವರಿದ್ದಾಗ ಇವ್ರು ಕಳ್ಳ. DK ಶಿವಕುಮಾರ್ ಬಂದಮೇಲೆ ಹೆಂಗೆ ಕ್ಲಿಯರ್ ಆಗ್ಬಿಡ್ತೈತಿ ಇದು? ಹಾಂ, ಇನ್ಸ್ಪೆಕ್ಟರ್ ಇವಾಗ DK ಶಿವಕುಮಾರ್ ಬಂದ್ಮೇಲೆ ಇನ್ಸ್ಪೆಕ್ಟರ್ ಆಗ್ಬಿಟ್ಟ ಕಳ್ಳ. ಹಾಂ, ಆಮೇಲೆ ಅದಾದಮೇಲೆ ಅವ್ರು ಬಂಧಿಸಿದ ಮೇಲೆ ಇಷ್ಟು ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ನಾಗೇಂದ್ರ ತಪ್ಪೇ ಮಾಡಿಲ್ಲ ಅಂದರೆ ಪ್ರಾಪರ್ಟಿ ಯಾಕೆ ಅಟ್ಯಾಚ್ ಆಗಬೇಕು ಅವ್ರದ್ದು? ಈಗ ಅವ್ರ ಅಕೌಂಟ್ಗೆ ಹೋಗಿಲ್ಲ, ಅವ್ರ ಜಮೀನು ತಗೊಂಡಿಲ್ಲ, ಏನು ಬಂದಿಲ್ಲ ಅಂತಂದರೆ ಎಲ್ಲ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಇಲ್ಲಿದೆ ನನ್ನ ಹತ್ರ. CBIನವರು ಅವ್ರ ಪ್ರಾಪರ್ಟಿನ, ನಾಗೇಂದ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಕೋರ್ಟ್ ಗಮನಕ್ಕೆ ತಂದು ಮಾಡಿರೋ ಅಂಥದ್ದು. ಇದು ಅಟ್ಯಾಚ್ ಮಾಡಬೇಕಾದ್ರೆ ಕೋರ್ಟಿಗೆ ತಿಳಿಸಬೇಕು ಅವರು. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಷ್ಟು 9/9/2024 25 ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ ಎರಡೂ ಇದು ಮಾಡಿದ್ದಾರೆ ಅವರು, ಅಟ್ಯಾಚ್ ಮಾಡಿದ್ದಾರೆ. ಇದು ದಾಖಲೆ. ಆಮೇಲೆ ನೀವು ಹೇಳಿದ್ರಿ SIT ಅವರಿಗೆ ವಾಷಿಂಗ್ ಮಿಷಿನ್ಗೆ ಹಾಕಿ ಸರ್ಫ್ ಹಾಕಿ ತೊಳೆದ್ಬಿಟ್ರು, ಕ್ಲಿಯರಾಗಿ ಕಲೆ ಇದ್ದಿದ್ದೆಲ್ಲ ಹೊರಟೋಯ್ತು ಅಂತ. ನೋಡಿ ಇಲ್ಲೇ ಅವ್ರದ್ದು SIT ಅವ್ರ ನೋಟಲ್ಲಿ, SIT ನೋಟಲ್ಲಿ FSL ರಿಪೋರ್ಟ್, ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್, ಕರ್ನಾಟಕ ರಾಜ್ಯದ್ದು, ಡೆಲ್ಲಿದಲ್ಲ ಇದು. ಇದರಲ್ಲಿ ಕ್ಲಿಯರಾಗಿ ಮಾತಾಡವ್ರೆ ಎಷ್ಟು ಸರಿ. ಅದರಲ್ಲಿ ಕ್ಲಿಯರಾಗಿ ಯಾಕೆ ನೆಕ್ಕುಂಡಿ ಮಿಸ್ಟರ್ B ನಾಗೇಂದ್ರ, ಮಿಸ್ಟರ್ ನೆಕ್ಕುಂಡಿ ನಾಗರಾಜ್, ಪೊಲಿಟಿಕಲ್ ಏಡ್ಸ್ ಇದರಲ್ಲಿ ಮಾತಾಡಿರೋದ್ರ ಬಗ್ಗೆ ಇಷ್ಟು ಸರ್ಟಿಫೈಡ್ ಕಾಪಿ ಇದು. ಮೊಬೈಲ್ ಟು ಮೊಬೈಲ್ ಚಾಟ್ಸ್, ಮೊಬೈಲ್ ಟು ಮೊಬೈಲ್ ಮಾತಾಡೋದು ಇಷ್ಟು ದಾಖಲೆ. ಅವ್ರು SIT ಹೇಳಿದ್ರಲ್ಲ, SITಯಲ್ಲಿ ನಾಗೇಂದ್ರನ ಹೆಸರೇ ಇಲ್ಲ ಅಂದರು. ಇಲ್ಲಿ ನಾಗೇಂದ್ರನ ಹೆಸರೇ ಇದೆ ನೋಡಿ, SIT ಇದೆ, ಇದು ರಿಪೋರ್ಟ್ SIT ಇದೆ. ಎಲ್ಲ ಕೊಟ್ಬಿಡ್ತೀನಿ ನಿಮಗೆ, ಓದ್ಕೊಂಬಿಡಿ. ಫುಲ್ಲು ಒಂದು 20 ಪೇಜ್ ಇದೆ. ಹಾಂ, ದುಡ್ಡು ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಕೊಡಬೇಕು, ಹೆಂಗೆ ಕೊಡಬೇಕು, ಬಳ್ಳಾರಿಗೆ ಎಷ್ಟು ಹೋಗ್ಬೇಕು, ಆಮೇಲೆ ಆಂಧ್ರಾಗೆ ಎಷ್ಟು ಹೋಗ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿರೋದು. ಎಷ್ಟು ಪೇಜ್ ಗಟ್ಟೆ ಇದೆ ಆಗಿದೆ, ನಂಬರ್ಸ್ ಎಲ್ಲ ಉಲ್ಲೇಖ ಆಗಿದೆ. ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ತಗೊಳ್ಳಿ, ಓದೋದು ನಿಮ್ಗೆ ಅರ್ಥ ಆಗ್ತೈತೆ. FSL ರಿಪೋರ್ಟ್ ಇದು.
ಯಾರ್ಯಾರು ಎಷ್ಟೆಷ್ಟು ಈಗ ನೆಕ್ಕುಂಡಿ ನಾಗರಾಜ್ ಅರೆಸ್ಟ್ ಆಗಿ ಅವನು ಅಪರಾಧಿ ಅಂತ ಪ್ರೂವ್ ಔಟ್ ಇದೆ. ಅದನ್ನು ಒಪ್ಕೊತಾ ಇದ್ದಾರೆ ಯಾರು? ಸರ್ಕಾರನೂ ಒಪ್ಕೊತಾ ಇದೆ. ನೆಕ್ಕುಂಡಿ ನಾಗರಾಜ್ಗೂ ನಾಗೇಂದ್ರನಿಗೆ ಏನು ಸಂಬಂಧ? ಫೋರೆನ್ಸಿಕ್ ಇದರಲ್ಲಿ ಬಂದಿದೆ ಅವರು. ಅವನು ನೆಕ್ಕುಂಡಿ ನಾಗರಾಜು ಈ ಘಟನೆ ಆದಾಗ ಎಷ್ಟು ಸರಿ ಮಾತಾಡಿದ್ದಾರೆ, ಅವ್ರ ಜೊತೆ ಏನೇನು ಟ್ರಾನ್ಸಾಕ್ಷನ್ ಅಷ್ಟನ್ನು ಮೆನ್ಷನ್ ಆಗಿದೆ ಇದರಲ್ಲಿ. ಅದರಿಂದ ನಾವು ಈ ಒಂದು ದಲಿತರ ಹಣ ಏನು ಹಿಂದೆ ಸಿದ್ದರಾಮಯ್ಯನವರಿದ್ದಾಗ ಬಡ್ಜೆಟ್ಟಲ್ಲಿ ದಲಿತರ ಹಣ ಸುಮಾರು 42,000 ಕೋಟಿ ಅಲ್ಲನಪ್ಪ, 42,000 ಕೋಟಿ ಡೈವರ್ಟ್ ಮಾಡಿದ್ದಾರೆ ದಲಿತರ ಹಣ. TSPಯಿಂದ SCP TSPಯಿಂದ 42,000 ಕೋಟಿ ಅದು ಡೈವರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ದಲಿತರ ಕೇರಿಗಳಿಗೆ ಹೋಗ್ಬೇಕಾಗಿದ್ದಣ, ದಲಿತರ ಅಭಿವೃದ್ಧಿಗೆ ಹೋಗ್ಬೇಕಾಗಿದ್ದಣ, ದಲಿತರ ಮಕ್ಕಳು ಅವರು ವಿದ್ಯಾಭ್ಯಾಸಕ್ಕೆ ಇಂಜಿನಿಯರು ಡಾಕ್ಟರ್ ಆಗಬೇಕಾಗಿತ್ತು. ಅವರು 3.5 ವರ್ಷದಿಂದ ಅವ್ರಿಗೆ ಫೀಸ್ ಕಟ್ಟಬೇಕಾಯಿತು, ಅವ್ರ ಶಾಲೆಗೆ ಹೋಗೋಕ್ಕೆ ಹಣ ಕೊಡಬೇಕಾಯಿತು, ಅವ್ರಿಗೆ ಓದೋ ಅಂಥದ್ದಕ್ಕೆ ಎನ್ಕರೇಜ್ ಮಾಡಬೇಕಾಯಿತು. ಇದೆಲ್ಲ ಇದ್ದಿದ್ದ ಹಣ ಇದು. ನಾವು ಕೇಳ್ತಾ ಇರೋದು, ಅವ್ರು ಹೇಳ್ತಾ ಇದ್ದಾರೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನಾಗೇಂದ್ರ ಒಬ್ಬನೇನ ದಲಿತ? ಮಾದೇವಪ್ಪ ದಲಿತ ಅಲ್ವಾ? ಬಳ್ಳಾರಿಯಲ್ಲಿ ಗಣೇಶ್ ಇದ್ದಾರೆ, ತುಕಾರಾಮ್ ಅವರ ಶ್ರೀಮತಿಯವರಿದ್ದಾರೆ, ಲೇಡಿ ಕೋಟಾನೂ ಆಗುತ್ತೆ, ರೆಗ್ಯುಲರು ಆಗುತ್ತೆ, ಬಳ್ಳಾರಿಗೂ ಆಗುತ್ತೆ. ಅವ್ರ ಹಂಗಾರೆ ಸರ್ಕಾರ ಹೇಳೋದು ನಾಗೇಂದ್ರ ಒಬ್ಬ ದಲಿತ, ಇವ್ರು ಯಾರು ದಲಿತರಲ್ಲ, ಗಣೇಶು ದಲಿತರಲ್ಲ, ಆ ಮೇಡಮ್ಮು ದಲಿತರಲ್ಲ, ಮಾದೇವಪ್ಪನೂ ದಲಿತರಲ್ಲ ಅನ್ನೋ ಉದ್ದೇಶ ಇದೆಯಾ ನಿಮಗೆ? ಮಾಡಿ ಒಂದು 4 ಜನ ಮಾಡಿ, ಎಲ್ಲರನ್ನು ತೆಗೆದಾಕಿ, ಇರೋರ್ನೆಲ್ಲ ಕೆಲವ್ರನ್ನೆಲ್ಲ ತೆಗೆದಾಕಿ ಮಾಡಿ 4 ಜನ ದಲಿತರು ಮಾಡಿ. ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ, ನಾವೇ ಬರ್ತೀವಿ ಸ್ವೇರಿಂಗ್ ಸೆರೆಮನಿಗೆ. ಅದು ಬಿಟ್ಬಿಟ್ಟು ನಾಗೇಂದ್ರ ದಲಿತ ಆಯ್ತಪ್ಪ. ಆ ದಲಿತರ ಹಣ ತಿನ್ನೋವಾಗ ನಿನ್ನ ಜ್ಞಾನ ಇರಲಿಲ್ವಾ? ದಲಿತರ ಹಣ ತಾನಪ್ಪ, ಇದೇನು ಒಕ್ಕಲಿಗರ ನಿಗಮದ ಹಣ ಅಲ್ಲ, ಲಿಂಗಾಯತರದಲ್ಲ, ಬ್ಯಾಕ್ವರ್ಡ್ದು ಅಲ್ಲ, ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ. ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾಳೆ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ಹೊರಗಡೆನೂ ಕೂಡ ನಮ್ಮ 3 ಜನ ಜಿಲ್ಲಾಧ್ಯಕ್ಷರು ಹೊರಗಡೆ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ನಾನು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ. ಹೊರಗಡೆನೂ ನಾನು ಭಾಗಿಯಾಗಿರ್ತೀನಿ, ಒಳಗಡೆನೂ ಕೂಡ ನಾನು ಭಾಗಿಯಾಗಿರ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಂತಿಮವಾಗಿ ನಾವು ರಾಜ್ಯಪಾಲರ ಬಾಗಿಲನ್ನು ತಟ್ತೀರಿ. ನಾವು ಕೊನೆ ಅಂತಿಮ ಅಸ್ತ್ರವಾಗಿ ನಾವು ರಾಜಭವನದ ಬಾಗಿಲು ತಟ್ಟೋ ಅಂಥದ್ದಕ್ಕೆ ನಾವು ಸಿದ್ಧ ಇದ್ದೀರಿ. ಅಲ್ಲಾದರೂ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅಲ್ಲೂ ತಟ್ತೀರಿ. ಇನ್ನು ಬೇರೆ ಬೇರೆ ಪ್ರತಿಭಟನೆಗಳು, ವಿಧದ ಪ್ರತಿಭಟನೆಯನ್ನು ನಮ್ಮೆಲ್ಲ ಶಾಸಕರ ಜೊತೆ ನಾನು ಸೋಮವಾರ ಚರ್ಚೆ ಮಾಡಿ ಇನ್ನಷ್ಟು ಪ್ರತಿಭಟನೆಗಳನ್ನು ಮಾಡೋ ಅಂಥದ್ದಕ್ಕೆ ತೀರ್ಮಾನವನ್ನು ನಾಳೆ ನಾನು ಶಾಸಕರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀನಿ. ಸರ್, ಸರ್ಕಾರ ಹೇಳ್ತಿತ್ತು ಮುಂದಿನ ವಾರನಾದ್ರೂ ಚರ್ಚೆಗೆ ಅವಕಾಶ ಸಿಗುತ್ತೆ ವಿಧಾನಸಭೆಗೆ. ಯಾವುದೇ ಚರ್ಚೆಗಳಾಗ್ತಿಲ್ಲ. ಅಷ್ಟೊತ್ತಿಗೆ ಬಿಜೆಪಿ ನಾಯಕರು ಮನವೊಲಿಸ್ತೀವಿ ಅಂತನೋ ಚರ್ಚೆ ಮಾಡ್ತೀವಿ ಅಂತನೋ ಹೇಳ್ತಿದ್ರು. ಆದ್ರೆ ಈ ವಾರನೂ ಕೂಡ 27ನೇ ತಾರೀಕು ತನಕನೂ ಕೂಡ ಇದೇ ರೀತಿ ಪ್ರೊಟೆಸ್ಟ್ ಮುಂದುವರಿತಾರೆ, ಒಂದ್ ವೇಳೆ ರಾಜೀನಾಮೆ ಕೊಡಲಿಲ್ಲ. ಅಲ್ಲ, ನಮಗೆ ಆಶಾಭಾವನೆ ಇದೆ. ನನಗೆ ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ಏನು ಮುಸ್ಕಿನ ಗುದ್ದಾಟ, ಒಳಗಡೆ ಬೆಂಕಿ ಜ್ವಾಲೆ ಅಂಟ್ಕೊಂಡಿದೆ. ಅಸೆಂಬ್ಲಿಯಲ್ಲಿ ಯಾರು ಕೂಡ ನಾಗೇಂದ್ರನ ಪರವಾಗಿ ಮಾತಾಡ್ತಾನೆ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೆಲವರು ಸುಮಾರು 40-50 ಜನ MLAಗಳು ಬರ್ತಾನೂ ಇಲ್ಲ, ಅವ್ನ ಪರವಾಗಿ ಮಾತಾಡ್ತಾ ಇಲ್ಲ. ಒಂಥರ ಬೆಂಕಿ ಜ್ವಾಲೆ ಹತ್ತಿದೆ. ಅದಕ್ಕೋಸ್ಕರ ನನಗನ್ಸ್ತತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ್ ರಾಜೀನಾಮೆ ತೆಗೆದುಕೊಂಡು ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ ಮತ್ತು ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಕಾಂಗ್ರೆಸ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಆ ಒಳ್ಳೆ ಬುದ್ಧಿಯಲ್ಲಿ ಅವರು ಅಧಿವೇಶನ, ಯಾಕಂದರೆ ಸರ್ಕಾರ ಜವಾಬ್ದಾರಿ, ಅಧಿವೇಶನ ನಡೆಸೋದು ವಿರೋಧ ಪಕ್ಷದ ಜವಾಬ್ದಾರಿ ಅಲ್ಲ.
ನಮಗೆಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೆ ಅದಕ್ಕಿಂತ ಜಾಸ್ತಿ ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದೆ. ಅದರಿಂದ ನನಗನ್ಸ್ತೈತೆ ಅವರು ಸೋಮವಾರ ರಾಜೀನಾಮೆ ತೆಗೆದುಕೊಂಡು ನಮ್ಮೆಲ್ಲರಿಗೂ ಬರದ ಬಗ್ಗೆ ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಕೊಡ್ತಾರೆ ಅಂತ 100% ನನಗೆ ವಿಶ್ವಾಸ ಇದೆ. ಓಕೆ, ಧನ್ಯವಾದ. ಸರಿ, ಈಗ ಕುಮಾರಸ್ವಾಮಿ ಅವ್ರಿಗೆ ಹಾಂ, ಅದು ಬಂದೆ. ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಏನೇ ಕರೆಕ್ಟ್ ಏನಪ್ಪ, ಗೌರವ ಇದೆಯಲ್ಲ, ಶೂರ್ ಇದೆ. ಇದೆ. ಗೌರವಾನ್ವಿತ ರಾಹುಲ್ ಗಾಂಧಿಯವರು ಅದಾನಿ BJP ಏಜೆಂಟ್ ಅಂತೆ. ಅದಾನಿ BJPಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ BJPಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ಹಾಂ, ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ವಾದ್ರನ ಯಾರೋ ವಾಡೆನೋ ವಾದ್ರನೋ ಯಾವುದು, ಹಾಂ, ಏನು ನಾನು ಒಡೆ ಅಂದು ಒಂದು ಅಭ್ಯಾಸ, ಅದಕ್ಕೆ ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು DK ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅವರೊಬ್ಬ ಬಿಸ್ನೆಸ್ ಮ್ಯಾನು. DK ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು, ಅವರೊಬ್ಬ ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅನ್ನೋ ಸಲಹೆ ಕೊಡ್ತಾ ಇದ್ಬಿಟ್ಟವ್ರೆ. ಈಗ ಅದಾನಿನೂ ಬಂದು ಡೈನಾಮಿಟ್ಗೆ ಹೊಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಪಾರ್ಕಲ್ಲಿ ಮಾಡಬಾರ್ದು ಅಂತೇಳಿ ಎಲ್ಲ ನಮ್ಮ ಇದ್ರ ಪ್ರಕಾರ ಇರೋದು, ಕಾನೂನು ಪ್ರಕಾರ ಪಾರ್ಕಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲ ನಮ್ಮ ಕಾನೂನು ಪ್ರಕಾರ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ ಆದೇಶಗಳು, 100 ಆದೇಶಗಳು ಬಂದಿದೆ, ಹೈಕೋರ್ಟ್ ಆದೇಶಗಳು ಬಂದಿದೆ, ಪಾರ್ಕ್ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಈಗ ಹೊಸ ಕಾಯ್ದೆ ತರ್ತಾ ಇದ್ದಾರೆ ಮಿಸ್ಟರ್ DK ಶಿವಕುಮಾರ್ ಅವರು. ಏನು ಅಂತ ಹೇಳಿದ್ರೆ, ನೀವು ಪಾರ್ಕಲ್ಲೂ ಕೂಡ ಏನು ಬೇಕೋ ಕಟ್ಟಡಗಳನ್ನ ಕಟ್ಬೋದು, 5% ಜಾಗವನ್ನು ಗುತ್ತಿಗೆ ಕೊಡ್ಬೋದು, ಸೇಲ್ ಮಾಡ್ಬೋದು ಪಾರ್ಕಲ್ಲಿ. ರೆಡಿ ಮಾಡ್ಕೊಂಡವ್ರೆ. ಯಾವುದಕ್ಕೋಸ್ಕರ? ಇದಕ್ಕೋಸ್ಕರ ಅದಾನಿ ಈಗ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಒಂದು ಪ್ರಾವಿಷನ್ ಮಾಡ್ಕೊತ ಇದ್ದಾರೆ. ಈಗ ಲಾಲ್ಬಾಗಲ್ಲಿ ಪ್ರತಿಭಟನೆ ಮಾಡ್ತಾರೆ, ಇಲ್ಲೂ ಸ್ಯಾಂಕಿ ಟ್ಯಾಂಕಲ್ಲಿ ಅಲ್ಲೂ ಹೋಗ್ತೈತೆ. ಸ್ಯಾಂಕಿ ಟ್ಯಾಂಕ್ ಕೆರೆ ಹತ್ರ ಹೋಗ್ತಾ ಇದೆ. ಕೆರೆ ನೀರೆಲ್ಲ ಗೋವಿಂದ ಆಗೋತತೆ. ಅಲ್ಲಿ ಬಂದರೆ, ಟನಲ್ ಬಂದರೆ ಕೆರೆಯಲ್ಲಿ ಏನು ನೀರೇ ಉಳಿಯಲ್ಲ. ಎಲ್ಲ ಇವ್ರದ್ದು ಟನಲ್ ರೋಡ್ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ಕಡೆ ಪಾರ್ಕ್ಗಳನ್ನ, ಪ್ಲೇ ಗ್ರೌಂಡ್ಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಪಾರ್ಕು, ಪ್ಲೇ ಗ್ರೌಂಡು. ಯಾಕಂದರೆ ಓಸಿಯಾಗಿ ಆಗಬೇಕಲ್ಲ ಇವ್ರಿಗೆ. ಅಕ್ವಿಜೇಷನ್ ಮಾಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ. ಬೇರೆ ಲ್ಯಾಂಡ್ ತೊಗೊಂಡ್ರೆ, ಪ್ರೈವೇಟ್ ತೊಗೊಂಡ್ರೆ ಹಣ ಕೊಡಬೇಕು, 1 to 2 ಹಣ ಕೊಡಬೇಕು ಗೈಡೆನ್ಸ್ ವ್ಯಾಲ್ಯೂ. ಇವ್ರ ಹತ್ರ ಹಣ ಇಲ್ಲ. ಪಾರ್ಕ್ಗಳು ಅಂದರೆ ಈಸಿ ಟಾರ್ಗೆಟ್. ಪಾರ್ಕು ಈಸಿ ಟಾರ್ಗೆಟ್. ಆ ಈಸಿ ಟಾರ್ಗೆಟ್ ಪ್ರಕಾರ ಒಂದು ಬಿಲ್ಲನ್ನು ತರ್ತಾ ಇದ್ದಾರೆ. 5% ಜಾಗವನ್ನು ಲೀಸು, ಸೇಲು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಇದು ಒಳ್ಳೆಯದಲ್ಲ. ನಿಮಗೆ ಟನಲ್ ರೋಡ್ ಮಾಡೋಕ್ಕೋಸ್ಕರ ಈ ಥರ ಕಳ್ಳಾದಿಯನ್ನು ಹುಡ್ಕೋವಂಥದ್ದು ಒಳ್ಳೆಯದಲ್ಲ. ನೀವು ಪ್ರೈವೇಟ್ ಎಲ್ಲೆಲ್ಲಿ ಬೇಕೋ ನೀವು ಪ್ರೈವೇಟ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳಿ ನೀವು. ಅದು ಬಿಟ್ಟು ಪಾರ್ಕ್ಗಳು ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಪಾರ್ಕ್ಗಳ ಮೇಲೆ, DK ಶಿವಕುಮಾರ್ ಕಣ್ಣು ಪಾರ್ಕ್ಗಳ ಮೇಲೆ ಬೇಡ. ಪಾರ್ಕು ಲಂಗ್ ಸ್ಪೇಸ್, ಜೀವನ ಆಧಾರ. ಅದು ಏನು ವಾಯು ಹನುಮಂತ ವಾಯುಪದ, ಪ್ರಾಣವಾಯು, ಪ್ರಾಣವಾಯುವನ್ನ ದಯವಿಟ್ಟು ಕಟ್ ಮಾಡೋಕ್ಕೆ ಹೋಗಬೇಡಿ. ಸರ್ಕಾರ
ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ಇಡೀ ಕಾಯ್ದೆಯನ್ನೇ ಬದಲಾವಣೆ ಮಾಡೋಕ್ಕೆ ಹೋಗಿರೋದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಫಸ್ಟ್. ಅದು ಪಾರ್ಕಿನ ಕಡೆ ಕಣ್ಣು ಹಾಕಿರುವಂಥದ್ದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಬೆಂಗಳೂರು ಜನ ತಿರುಗಿ ಬೀಳ್ತಾರೆ ಅನ್ನೋ ಮಾತನ್ನು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪಕ್ಕ ಪಕ್ಕ. ಅದಕ್ಕೆ ನಾನು ಹೇಳಿದ್ದು, ರಾಹುಲ್ ಗಾಂಧಿಯವರೇ ಬಾಯ್ ಬಿಡಿ, ಕಣ್ಣು ತೆರೀರಿ, ಕಿವಿ ಸ್ವಲ್ಪ ಓಪನ್ ಮಾಡಿ. ಎಲ್ಲೆಲ್ಲೋ ಹೋಗಿ ಧರಣಿ ಮಾಡ್ತೀರ, ಇಲ್ಲೂ ಬಂದು ಒಂದು ಸ್ವಲ್ಪ ಧರಣಿ ಮಾಡಿ. ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರನ ತಬ್ಕೊಂಬಿಟ್ಟವ್ರೆ. ಫೋಟೋ ಬೇಕಾ? ಹಾಂ, ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರ ತಬ್ಕೊಂಬಿಟ್ಟವ್ರೆ. ಬೆಂಗಳೂರಲ್ಲಿ ಬಂದು ಲಾಲ್ಬಾಗಲ್ಲಿ ಒಂದು ಮರ ತಬ್ಗಳಿ. ರಾಹುಲ್ ಗಾಂಧಿಯವರೇ, ನೀವು ನಿಮ್ಮ ಸಿಸ್ಟರ್ ಅಲ್ಲನಪ್ಪ, ನೀವು ನಿಮ್ಮ ಸಿಸ್ಟರ್ ಇಬ್ಬರೂ ಬಂದು 2 ಮರನ ತಬ್ಗಳಿ. ಆದರೆ ನಿಮ್ಮ ತಾಯಿಯವ್ರನ್ನೂ ಕರ್ಕೊಂಬನ್ನಿ, ಅಮ್ಮವ್ರನ್ನ ಗೌರವಾನ್ವಿತ ಕರ್ಕೊಂಬಂದು ಇಲ್ಲೂ ಪರಿಸರ ಉಳಿಸಿ ಜಾಗೃತಿ. ಅಂಡಮಾನೇ ಉಳಿಬೇಕು, ಅಲ್ಲಿ ಅಂಡಮಾನಲ್ಲಿ ಉಳಿಬೇಕು ಅಂತಂದರೆ ಇಲ್ಲಿ ಬೆಂಗಳೂರು ಹಾಟ್ಸ್ಪಾಟ್. ಇದು ಪೊಲ್ಯೂಷನ್ ಲೆವೆಲ್ಲು 180, 200ಕ್ಕೆ ಹೋಗ್ತಾ ಇದೆ ಈಗ ನಮ್ಮದು ಬೆಂಗಳೂರು. ಪೊಲ್ಯೂಷನ್ ಲೆವೆಲ್ ಬೆಂಗಳೂರಲ್ಲಿ 180 to 200 ಹೋಗ್ತಾ ಇದೆ ಈಗ. ನಮ್ಮದು 50 ಒಳಗಡೆ ಇತ್ತು, 50 ಒಳಗಡೆ ಇತ್ತು. ಈಗ ಅದು 180, 200 ಹೋಗ್ತಾ ಇದೆ ನಮ್ಮದು. ಅದರಿಂದ ರಾಹುಲ್ ಗಾಂಧಿಯವರು, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ಆಮಂತ್ರಣ ಕೊಡ್ತಾ ಇದ್ದೀನಿ, ಇಲ್ಲ ಸ್ಯಾಂಕಿ ಟ್ಯಾಂಕಲ್ಲಾದರೂ ಮರ ತಬ್ಗಳಿ, ಇಲ್ಲ ಲಾಲ್ಬಾಗಲ್ಲಾದರೂ ಬಂದು ಮರ ತಬ್ಗಳಿ. ನಿಮಗೆ ಪೂರ್ತಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀರಿ. ಧನ್ಯವಾದ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.